ಫೆಬ್ರವರಿ 8ರಂದು ಜರುಗಲಿರುವ ಹಿಂದೂ ಜಾಗೃತ ಸಮಾವೇಶದಲ್ಲಿ ಸರ್ವರು ಪಾಲ್ಗೊಳ್ಳುವಂತೆ ಬಸನಗೌಡ ತೊಂಡಿಹಾಳ ಮನವಿ. ಕೊಪ್ಪಳ ಜಿಲ್ಲೆಯ ಕೊಕನೂರು ಪಟ್ಟಣದ ಹಿಂದೂ ಸಮ್ಮೇಳನ ಸಮಿತಿ ಹೋಬಳಿ ಘಟಕದ ವತಿಯಿಂದ ಇದೇ ಫೆಬ್ರವರಿ 8ರಂದು ಹಿಂದೂ ಜಾಗೃತ ಸಮಾವೇಶ ನಡೆಯುತ್ತೆ ಅಂತ ಮುಖಂಡರು ಆದ ಬಸನಗೌಡ ತೊಂಡಿಹಾಳ ಹೇಳಿದ್ದಾರೆ. ಅವರು ಪಟ್ಟಣದ ರಾಯರೆಡ್ಡಿ ಕಾಲೋನಿಯಲ್ಲಿ ಸಮಾವೇಶದ ಅಂಗವಾಗಿ ಮನೆ ಮನೆಗೆ ತೆರಳಿ ಕಾರ್ಯಕ್ರಮದ ಕುರಿತು ತಿಳಿಸೋದ್ರ ಮೂಲಕ ಮಾತನಾಡಿ, ಹಿಂದೂ ಜಾಗೃತ ಕಾರ್ಯಕ್ರಮ ಯಾವುದೇ ಪಕ್ಷ ಭೇದ ಇಲ್ಲದೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ವೇದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ಪ್ರತಿಯೊಬ್ಬ ಹಿಂದೂಗಳು ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಈ ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ 8 ರವಿವಾರ ಮಧ್ಯಾಹ್ನ 3 ಗಂಟೆಗೆ ಪಟ್ಟಣದ ಮಹಾಮಾಯ ದೇವಸ್ಥಾನದಿಂದ ಮಹಿಳೆಯರ ಕುಂಭ ಕಳಸದೊಂದಿಗೆ ಶೋಭಾಯಾತ್ರೆ ಮೆರವಣಿಗೆ ಮೂಲಕ 16ನೇ ವಾರ್ಡ್ ಹಳಿ ಸರ್ಕಾರಿ ಆಸ್ಪತ್ರೆಯ ಪಕ್ಕದ ನೃಪತುಂಗ ನಗರದ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಜರುಗುತ್ತೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 5 ರಿಂದ 6 ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು, ಪಟ್ಟಣದ ಸಮಸ್ತ ಹಿಂದೂಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಿಳಿಸಿದರು. ವೇದಿಕೆ ಮಾಡಿದ್ವಿ. ಮಾಮಾಯಮ್ಮದ ಶೋಭಾಯಾತ್ರೆ ನಡೀತಿದೆ. ಆ ಶೋಭಾಯಾತ್ರೆಯಲ್ಲಿ ತಾವು ತಮ್ಮ ಕುಟುಂಬಸ್ಥರು ಎಲ್ಲರೂ ಬಂದು ಶೋಭಾಯಾತ್ರೆಯಲ್ಲಿ ಮತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮ ವಿನಂತಿ ಮಾಡ್ತೀನಿ. ಮತ್ತು ಮಾತೆಯರು ಕಳಸ ಎಲ್ಲ ಕುಂಭದೊಂದಿಗೆ ತಾವೆಲ್ಲರೂ ಕೂಡಿ ಬರ್ಬೇಕಂತೇಳಿ ನಮ್ಮ ಹತ್ರ ಮನವಿ ಮಾಡಬೇಕು. ಇದು ಸಮಾವೇಶ, ಜಾಗೃತ ಸಮಾವೇಶ. ಇದರಲ್ಲಿ ಯಾವುದೇ ಪಾರ್ಟಿ ಪಕ್ಷಗಳು ಇರುವುದಿಲ್ಲ. ಇದನ್ನೇ ಹಿಂದೂ ಜಾಗೃತ ಸಮಿತಿಯಿಂದ ಮಾಡಕತ್ತಾರೆ. ಅದಕ್ಕೆ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ಒಂದು ಸಂದೇಶದೊಂದಿಗೆ ಯಾವ ಜಾತಿ ಎಲ್ಲ ಜಾತಿಯವರು, ಈ ಆ ಜಾತಿ ಬೇರೆ, ಈ ಜಾತಿ ಬೇರೆ, ಕುಲಕಸುಬುಗಳ ಜಾತಿಗಳನ್ನು ಬಿಟ್ಟು ನಾವೆಲ್ಲ ಹಿಂದೂಗಳು ಒಂದು ಅನ್ನೋ ಒಂದು ಸಂದೇಶ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಅದಕ್ಕೆ ಈ ಜಾತಿ ಪಂಥಗಳನ್ನು ತೊರೆತು ಹಿಂದೂ ನಾವೆಲ್ಲ ಒಂದು ಅಂತ ಜೈಗೋಷ್ಠಿ ಕೂಗ್ತಾ ನಾವೆಲ್ಲರೂ ಒಂದಾಗೋಣ ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತೀವಿ. ನಮ್ಗೆ 5 ರಿಂದ 6 ಸಾವಿರ ಜನಸಂಖ್ಯೆ ಬರೋ ನಿರೀಕ್ಷೆ ಇಲ್ಲಿ ಲೋಕಲ್. ಈ ಹಿಂದೂ ಸಮ್ಮೇಳನಕ್ಕೆ ಎಲ್ಲ ವಾರ್ಡಿನ ಹಿಂದೂ ಬಾಂಧವರು ಕಾರ್ಯಕ್ರಮಕ್ಕೆ ಮತ್ತು ಶೋಭಾಯಾತ್ರೆಗೆ ಬರಬೇಕಂತೇಳಿ ಎಲ್ಲ ವಾರ್ಡಿನವರಿಗೂ ನಾವು ವಿನಂತಿ ಮಾಡ್ಕೊಳ್ತೀವಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಈ ವೇಳೆ ಸಮಿತಿಯವರು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ಘೋಷಣೆ ಕೂಗಿದ್ರು. ಈ ಸಂದರ್ಭದಲ್ಲಿ ಕರಬಸಯ್ಯ ಬಿನ್ನಾಳ, ಬಸವರಾಜ ಹಾಳಕೇರಿ, ರಾಮನಗೌಡ, ವಿನಾಯಕ ಸಿರಗಣಾಚಾರ್, ವೀರೇಶ್ ಸಬರದ, ಬಸವರಾಜ ಅಡವಿ, ಮಲ್ಲಿಕಾರ್ಜುನ್ ಚೌಧರಿ ಸೇರಿ ಮತ್ತಿತರರು ಹಾಜರಿದ್ದರು. ಪಂಚಯ್ಯ ಹಿರೇಮಠ, ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್.